ನನಗೆ ಬಹಳ ದುಃಖ ಆಗ್ತಾ ಇದೆ. ನಾನು ಕೆಲವು ದಿನಗಳ ಕಾಲ ಈ ಜಿಲ್ಲೆಯ ಸಚಿವನಾಗಿ ಕೆಲಸ ಮಾಡಿದೆ. ತಿಂಗಳುಗಟ್ಟಲೆ ಇದ್ದು ಈ ಜಿಲ್ಲೆಯನ್ನು ನೋಡಿದ್ದೇನೆ. ಈ ಜಿಲ್ಲೆ ಶಾಂತಿ ಬೀಡಾಗಿ ಶಾಂತಿ ಜನ ಉದ್ಯೋಗ ಕಳ್ಕೊಂಡಿದ್ರು ಕೂಡ ನೆಮ್ಮದಿಯ ಬದುಕನ್ನ ತಾಳ್ತಾ ಇತ್ತು. ಇವತ್ತು ಈ ಬಳ್ಳಾರಿ ನಡೆದಂತ ಘಟನೆ ಇದು ಬಹಳ ನನ್ನ ಮನಸ್ಸಿಗೆ ಬಹಳ ನೋವನ್ನ ಉಂಟು ಮಾಡಿದೆ. ಎಲ್ಲ ಕಾರ್ಯಕರ್ತರು ಶಾಸಕರನ್ನ ಕಳಿಸಿ ಪ್ರತ್ಯೇಕವಾಗಿ ನಾನು ಎಲ್ಲ ಅಧಿಕಾರಿಗಳ ಹತ್ರ ಮಾತಾಡಿದ್ದೇನೆ. ಎಲ್ಲ ತರದ ಮಾಹಿತಿಯನ್ನ ಪಡ್ಕೊಂಡಿದ್ದೇನೆ. ಅದಾದ್ಮೇಲೆ ಶಾಸಕರ ಹತ್ರ ಕೂಡ ಚರ್ಚೆ ಮಾಡಿದ್ದೇನೆ. ಅವರ ಅಭಿಪ್ರಾಯ ಕೂಡ ಕೇಳಿದ್ದೇನೆ. ಅನೇಕ ನಾ ಇಲ್ಲಿ ಬರಕ್ಕಿನ ಮುಂಚಿತವಾಗಿ ನಂದೇ ಆದಂತ ಒಂದು ಟೀಮ್ ಅನ್ನ ಕಳಿಸಿ ಗುಪ್ತವಾಗಿ ಅಧಿಕಾರಿಗಳ ಹತ್ರ ಮತ್ತು ಸಾರ್ವಜನಿಕರ ಹತ್ರ ಏನೇನ್ ನಡೀತು ಅಂತ ಹೇಳಿ ವಿಚಾರವನ್ನ ತಿಳಿದಿದ್ದೇನೆ. ಸತ್ಯ ಯಾರು ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ರಾಜಕಾರಣ ಇವತ್ತು ಬರ್ತದೆ, ರಾಜಕಾರಣ ಹೋಗ್ತದೆ. ಆದ ಇತಿಹಾಸದಲ್ಲಿ, ಬಳ್ಳಾರಿ ಇತಿಹಾಸದಲ್ಲಿ ಹಿಂದೆ ಏನು ಘಟನೆ ನಡೆದು ಬಳ್ಳಾರಿಗೆ ಆಗಿದ್ದಂತ ಅವಮಾನ, ಬಳ್ಳಾರಿಗೆ ಆದಂತ ತೊಂದರೆ, ಬಳ್ಳಾರಿ ಜನತೆಗೆ ಆದಂತ ಉದ್ಯೋಗದ ನಷ್ಟ, ಆರ್ಥಿಕ ನಷ್ಟ, ಇವನ್ನ ಈಗ ಚೇತರಿಸಿ ಒಂದು ಹಂತಕ್ಕೆ ಕಳೆದ 10 ವರ್ಷದಿಂದ ಅನೇಕ ಸರ್ಕಾರಗಳು ತೆಗೆದುಕೊಂಡು ಹೋಗಿದೆ. ಕಾಂಗ್ರೆಸ್ ಸರ್ಕಾರ, ಅದಾದ್ಮೇಲೆ ಸಂಯುಕ್ತ ಸರ್ಕಾರ, ಅದಾದ್ಮೇಲೆ ಬಿಜೆಪಿ 3 ವರ್ಷ ಸರ್ಕಾರ, ಮತ್ತು ಈಗ ನಮ್ಮ 2.5 ವರ್ಷ ನಮ್ಮ ಸರ್ಕಾರ, ಇವೆಲ್ಲ ಸೇರಿ ಸ್ವಲ್ಪ ಹಿಂದೆ ಆದಂತ ಕೈ ಘಟನೆಗಳನ್ನ ಸ್ವಲ್ಪ ದೂರ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದೆ. ಈಗ ಮಧ್ಯದಲ್ಲಿ ಇಂತ ಒಂದು ಘಟನೆ, ವಾಲ್ಮೀಕಿ ಪುತ್ಥಳಿ ಧಾರ್ಮಿಕವಾಗಿ ಅನಾವರಣ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಅದನ್ನ ಪ್ರೋಸೆಸ್ ಮಾಡಿ ಇನ್ನೊಂದು ದಿನದಲ್ಲಿ ಅದಕ್ಕೆ ಪರ್ಮಿಷನ್ ಕೊಡುವಂತ ಹಂತದಲ್ಲಿ ಇತ್ತು. ಇನ್ನ ಪರ್ಮಿಷನ್ ಕೊಟ್ಟಿರಲಿಲ್ಲ. ಅದಕ್ಕೆ ಅಫಿಷಿಯಲ್ ಆಗಿ ನಮ್ಮ DC ಅವರು ಇನ್ವಿಟೇಷನ್ ಪ್ರಿಂಟ್ ಮಾಡಿರಲಿಲ್ಲ. ನಾನು ಆ ಮಾಹಿತಿಯನ್ನ ಕಂಪ್ಯೂಟರ್ ಆಗಿ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಮತ್ತು ಜಿಲ್ಲಾ ಆಡಳಿತದಲ್ಲಿ ಅದನ್ನ ತೆಗೆದುಕೊಂಡಿದ್ದೇನೆ. ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ, ಏಕೆಂದ್ರೆ ಇದೊಂದು ಜಿಲ್ಲೆ ವಾಲ್ಮೀಕಿ ಜನ ಅತಿ ಹೆಚ್ಚು ಇರುವಂತ ಒಂದು ಜಿಲ್ಲೆ. ಬಹಳ ಗೌರವದಿಂದ ಒಂದು ಪ್ರತಿಮೆ ಆಗ್ಬೇಕು. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ವಾಲ್ಮೀಕಿ ಜನ ಇಲ್ಲಿದ್ದಾರೆ, ಪ್ರತಿನಿಧಿಗಳಿದ್ದಾರೆ. ಲೋಕಸಭಾ ಸದಸ್ಯತ್ವ ಸ್ಥಾನದಿಂದ ಹಿಡಿದು 5 ಶಾಸಕರು ಕೂಡ ಇಲ್ಲಿ ವಾಲ್ಮೀಕಿಯವರಿಗೆ ಮೀಸಲಾಗಿ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಸೃಷ್ಟಿ ಮಾಡೋದ್ರಿಂದ ಆ ಒಂದು ಭಾವನೆಯಿಂದ ಗೌರವನ ಸಲ್ಲಿಸಬೇಕು ಅಂತ ಹೇಳಿ ನಮ್ಮ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಮಂತ್ರಿಗಳ ಮುಖಂಡತ್ವದಲ್ಲಿ ಎಲ್ಲರ ಶಾಸಕರ ಬೆಂಬಲದಿಂದ ಇದೊಂದು ಕಾರ್ಯಕ್ರಮ ನಡೆದಿದೆ. ಯೋಗರಾಜ್ ಅವರು ಆ ಪುತ್ಥಳಿಯನ್ನ ಕೂಡ ತಯಾರು ಮಾಡಿದ್ದಾರೆ. ಆ ಪುತ್ಥಳಿಯನ್ನ ಬರಮಾಡ್ಕೊಡೋದು ಕೂಡ ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಬಿಜೆಪಿಯವರು ಪಾಲ್ಗೊಂಡಿದ್ದಾರೆ, ಸಾರ್ವಜನಿಕರು ಪಾಲ್ಗೊಂಡಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದಾರೆ. ಅನೇಕ ಫೋಟೋಗಳು ಕೂಡ ನಾನು ಗಮನಿಸಿದ್ದೇನೆ. ಎಲ್ಲ
ಮಾಜಿ ಬಿಜೆಪಿ ಎಂಪಿಯು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳ ಗೌರವದಿಂದ ಸ್ವಾಗತ ಮಾಡಿದ್ದಾರೆ. ಇದಾದ್ಮೇಲೆ 3 ದಿನ ಮುಂಚಿತವಾಗಿ ನನ್ನ ಮಿತ್ರರಾದಂತ ಶ್ರೀರಾಮುಲು ಅವರು ಇದ್ರ ಬಗ್ಗೆ ಅವ್ರದೇ ಆದಂತ ಪ್ರತಿಕ್ರಿಯೆಯನ್ನು ಕೂಡ ನಾನು ಇದ್ರ ಬಗ್ಗೆ ಅವಶ್ಯಕತೆ ಇರಲಿಲ್ಲ ಅಂತ ಕೂಡ ಅವರು ತಿಳಿಸಿದ್ದಾರೆ ಮತ್ತು ನನ್ನ ಕರಿಬೇಡಿ ಕೂಡ ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದು ಅವರ ವೈಯಕ್ತಿಕವಾದಂತ ವಿಚಾರ, ನಾನು ಅದ್ರ ಬಗ್ಗೆ ಏನು ಪ್ರಸ್ತಾವನೆ ಮಾಡಕ್ ಹೋಗುದಿಲ್ಲ. ಆದ್ರೆ ಒಬ್ಬ ಜನರಲ್ ಶಾಸಕರು, ಕ್ಷೇತ್ರದಿಂದ ಗೆದ್ದಂತ ಶಾಸಕರು ಈ ಸುತ್ತಮುತ್ತಲು ಇರುವಂತ ಪರಿಸರ ನೋಡಿ ಇದು ತೆಗೆದುಕೊಂಡಂತ ಒಂದು ತೀರ್ಮಾನ, ಇಲ್ಲಿ ಪುತ್ಥಳಿ ಆಗ್ಬೇಕು, ಇಲ್ಲಿ ಪುತ್ಥಳಿ ಆಗ್ಬೇಕು ಅಂತ ಹೇಳಿ ತೆಗೆದುಕೊಂಡಂತ ಒಂದು ತೀರ್ಮಾನ ಇದೆಯಲ್ಲ, ಅದು ಕರೆಕ್ಟೇ ಇದೆ, ಅದೇನು ತಪ್ಪೇನಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಪರ್ಮಿಷನ್ ಇಲ್ಲ, ಹಾಕ್ಬಾರ್ದು ಅಂತ ಹೇಳ್ಬೋದು. ಬಟ್ ಸ್ಥಳೀಯ ಸಂದರ್ಭದಲ್ಲಿ ಬೇಕಾದಷ್ಟು ಪುತ್ಥಳಿಗಳನ್ನ ಹಾಕಿರುವಂತದ್ದು, ಅವರು ಗೌರವದಿಂದ ಸರ್ಕಾರಕ್ಕೆ ಬರೆದಿರೋದೆಲ್ಲ ದಾಖಲೆಗಳು ಕೂಡ ಈಗ ಕೂಡ ಲಭ್ಯ ಇದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ ನನಗೆ ಬಹಳ ದುಃಖ ಆಗ್ತಾ ಇದೆ. ನಾನು ಕೆಲವು ದಿನಗಳ ಕಾಲ ಈ ಜಿಲ್ಲೆಯ ಸಚಿವನಾಗಿ ಕೆಲಸ ಮಾಡಿದೆ. ತಿಂಗಳುಗಟ್ಟಲೆ ಇದ್ದು ಈ ಜಿಲ್ಲೆಯನ್ನು ನೋಡಿದ್ದೇನೆ. ಈ ಜಿಲ್ಲೆ ಶಾಂತಿ ಬೀಡಾಗಿ, ಶಾಂತಿ, ಜನ ಉದ್ಯೋಗ ಕಳ್ಕೊಂಡಿದ್ರು ಕೂಡ ನೆಮ್ಮದಿಯ ಬದುಕನ್ನ ತಾಳ್ತಾ ಇತ್ತು. ಇವತ್ತು ಈ ಬಳ್ಳಾರಿ ನಡೆದಂತ ಘಟನೆ ಇದು ಬಹಳ ನನ್ನ ಮನಸ್ಸಿಗೆ ಬಹಳ ನೋವನ್ನ ಉಂಟು ಮಾಡಿದೆ. ಎಲ್ಲ ಕಾರ್ಯಕರ್ತರು, ಶಾಸಕರನ್ನ ಕಳಿಸಿ ಪ್ರತ್ಯೇಕವಾಗಿ ನಾನು ಎಲ್ಲ ಅಧಿಕಾರಿಗಳ ಹತ್ರ ಮಾತಾಡಿದ್ದೇನೆ. ಎಲ್ಲಾ ತರದ ಮಾಹಿತಿಯನ್ನ ಪಡ್ಕೊಂಡಿದ್ದೇನೆ. ಅದಾದ್ಮೇಲೆ ಶಾಸಕರ ಹತ್ರ ಕೂಡ ಚರ್ಚೆ ಮಾಡಿದ್ದೇನೆ, ಅವರ ಅಭಿಪ್ರಾಯ ಕೂಡ ಕೇಳಿದ್ದೇನೆ. ಅನೇಕ ನಾ ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ನಂದೇ ಆದಂತ ಒಂದು ಟೀಮ್ ಅನ್ನ ಕಳಿಸಿ ಗುಪ್ತವಾಗಿ ಅಧಿಕಾರಿಗಳ ಹತ್ರ ಮತ್ತು ಸಾರ್ವಜನಿಕರ ಹತ್ರ ಏನೇನ್ ನಡೀತು ಅಂತ ಹೇಳಿ ವಿಚಾರವನ್ನ ತಿಳಿದಿದ್ದೇನೆ. ಸತ್ಯ ಯಾರು ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ರಾಜಕಾರಣ ಇವತ್ತು ಬರ್ತದೆ, ರಾಜಕಾರಣ ಹೋಗ್ತದೆ. ಆದ ಇತಿಹಾಸದಲ್ಲಿ, ಬಳ್ಳಾರಿ ಇತಿಹಾಸದಲ್ಲಿ ಹಿಂದೆ ಏನು ಘಟನೆ ನಡೆದು ಬಳ್ಳಾರಿಗೆ ಆಗಿದ್ದಂತ ಅವಮಾನ, ಬಳ್ಳಾರಿಗೆ ಆದಂತ ತೊಂದರೆ, ಬಳ್ಳಾರಿ ಜನತೆಗೆ ಆದಂತ ಉದ್ಯೋಗದ ನಷ್ಟ, ಆರ್ಥಿಕ ನಷ್ಟ, ಇವನ್ನ ಈಗ ಚೇತರಿಸಿ ಒಂದು ಹಂತಕ್ಕೆ ಕಳೆದ 10 ವರ್ಷದಿಂದ ಅನೇಕ ಸರ್ಕಾರಗಳು ತೆಗೆದುಕೊಂಡು ಹೋಗಿದೆ. ಕಾಂಗ್ರೆಸ್ ಸರ್ಕಾರ, ಅದಾದ್ಮೇಲೆ ಸಂಯುಕ್ತ ಸರ್ಕಾರ, ಅದಾದ್ಮೇಲೆ ಬಿಜೆಪಿ 3 ವರ್ಷ ಸರ್ಕಾರ, ಮತ್ತು ಈಗ ನಮ್ಮ 2.5 ವರ್ಷ ನಮ್ಮ ಸರ್ಕಾರ, ಇವೆಲ್ಲ ಸೇರಿ ಸ್ವಲ್ಪ ಹಿಂದೆ ಆದಂತ ಕೈ ಘಟನೆಗಳನ್ನ ಸ್ವಲ್ಪ ದೂರ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದೆ. ಈಗ ಮಧ್ಯದಲ್ಲಿ ಇಂತ ಒಂದು ಘಟನೆ, ವಾಲ್ಮೀಕಿ ಪುತ್ಥಳಿ ಧಾರ್ಮಿಕವಾಗಿ ಅನಾವರಣ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ. ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಅದನ್ನ ಪ್ರೋಸೆಸ್ ಮಾಡಿ ಇನ್ನೊಂದು ದಿನದಲ್ಲಿ ಅದಕ್ಕೆ ಪರ್ಮಿಷನ್ ಕೊಡುವಂತ ಹಂತದಲ್ಲಿ ಇತ್ತು. ಇನ್ನ ಪರ್ಮಿಷನ್ ಕೊಟ್ಟಿರ್ಲಿಲ್ಲ. ಅದಕ್ಕೆ ಅಫಿಷಿಯಲ್ ಆಗಿ ನಮ್ಮ DC ಅವರು ಇನ್ವಿಟೇಷನ್ ಪ್ರಿಂಟ್ ಮಾಡಿರ್ಲಿಲ್ಲ. ನಾನು ಆ ಮಾಹಿತಿಯನ್ನ ಕಂಪ್ಯೂಟರ್ ಬಗ್ಗೆ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಮತ್ತು ಜಿಲ್ಲಾ ಆಡಳಿತದಲ್ಲಿ ಅದನ್ನ ತೆಗೆದುಕೊಂಡಿದ್ದೇನೆ.
ಪಕ್ಷಾತೀತವಾಗಿ ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ, ಏಕೆಂದ್ರೆ ಇದೊಂದು ಜಿಲ್ಲೆ ವಾಲ್ಮೀಕಿ ಜನ ಅತಿ ಹೆಚ್ಚು ಇರುವಂತ ಒಂದು ಜಿಲ್ಲೆ. ಬಹಳ ಗೌರವದಿಂದ ಒಂದು ಪ್ರತಿಮೆ ಆಗ್ಬೇಕು. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ವಾಲ್ಮೀಕಿ ಜನ ಇಲ್ಲಿದ್ದಾರೆ, ಪ್ರತಿನಿಧಿಗಳಿದ್ದಾರೆ. ಲೋಕಸಭಾ ಸದಸ್ಯತ್ವ ಸ್ಥಾನದಿಂದ ಹಿಡಿದು 5 ಶಾಸಕರು ಕೂಡ ಇಲ್ಲಿ ವಾಲ್ಮೀಕಿಯವರಿಗೆ ಮೀಸಲಾಗಿ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗ ಸೃಷ್ಟಿ ಮಾಡೋದ್ರಿಂದ ಆ ಒಂದು ಭಾವನೆಯಿಂದ ಗೌರವನ ಸಲ್ಲಿಸಬೇಕು ಅಂತ ಹೇಳಿ ನಮ್ಮ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಮಂತ್ರಿಗಳ ಮುಖಂಡತ್ವದಲ್ಲಿ ಎಲ್ಲರ ಶಾಸಕರ ಬೆಂಬಲದಿಂದ ಇದೊಂದು ಕಾರ್ಯಕ್ರಮ ನಡೆದಿದೆ. ಯೋಗರಾಜ್ ಅವರು ಆ ಪುತ್ಥಳಿಯನ್ನ ಕೂಡ ತಯಾರು ಮಾಡಿದ್ದಾರೆ. ಆ ಪುತ್ಥಳಿಯನ್ನ ಬರಮಾಡ್ಕೊಡೋದು ಕೂಡ ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಬಿಜೆಪಿಯವರು ಪಾಲ್ಗೊಂಡಿದ್ದಾರೆ, ಸಾರ್ವಜನಿಕರು ಪಾಲ್ಗೊಂಡಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದಾರೆ. ಅನೇಕ ಫೋಟೋಗಳು ಕೂಡ ನಾನು ಗಮನಿಸಿದ್ದೇನೆ. ಎಲ್ಲ ಮಾಜಿ ಬಿಜೆಪಿ ಎಂಪಿಯವರು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಹಳ ಗೌರವದಿಂದ ಸ್ವಾಗತವನ್ನು ಮಾಡಿದ್ದಾರೆ. ಇದಾದ್ಮೇಲೆ 3 ದಿನ ಮುಂಚಿತವಾಗಿ ನನ್ನ ಮಿತ್ರರಾದಂತ ಶ್ರೀರಾಮುಲು ಅವರು ಇದ್ರ ಬಗ್ಗೆ ಅವ್ರದೇ ಆದಂತ ಪ್ರತಿಕ್ರಿಯೆಯನ್ನು ಕೂಡ, ನಾನು ಇದ್ರ ಬಗ್ಗೆ ಅವಶ್ಯಕತೆ ಇರಲಿಲ್ಲ ಅಂತ ಕೂಡ ಅವರು ತಿಳಿಸಿದ್ದಾರೆ. ಮತ್ತು ನನ್ನ ಕರಿಬೇಡಿ ಕೂಡ ಅಂತ ಹೇಳಿ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದು ಅವರ ವೈಯಕ್ತಿಕವಾದಂತ ವಿಚಾರ. ನಾನು ಅದ್ರ ಬಗ್ಗೆ ಏನು ಪ್ರಸ್ತಾವನೆ ಮಾಡಕ್ ಹೋಗುದಿಲ್ಲ. ಆದ್ರೆ ಒಬ್ಬ ಜನರಲ್ ಶಾಸಕರು, ಕ್ಷೇತ್ರದಿಂದ ಗೆದ್ದಂತ ಶಾಸಕರು ಈ ಸುತ್ತಮುತ್ತಲು ಇರುವಂತ ಪರಿಸರ ನೋಡಿ ಇದು ತೆಗೆದುಕೊಂಡಂತ ಒಂದು ತೀರ್ಮಾನ, ಇಲ್ಲಿ ಪುತ್ಥಳಿ ಆಗ್ಬೇಕು, ಇಲ್ಲಿ ಪುತ್ಥಳಿ ಆಗ್ಬೇಕು ಅಂತ ಹೇಳಿ ತೆಗೆದುಕೊಂಡಂತ ಒಂದು ತೀರ್ಮಾನ ಇದೆಯಲ್ಲ, ಅದು ಕರೆಕ್ಟೇ ಇದೆ, ಅದೇನು ತಪ್ಪೇನಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಪರ್ಮಿಷನ್ ಇಲ್ಲ, ಹಾಕ್ಬಾರ್ದು ಅಂತ ಹೇಳ್ಬೋದು. ಬಟ್ ಸ್ಥಳೀಯ ಸಂದರ್ಭದಲ್ಲಿ ಬೇಕಾದಷ್ಟು ಪುತ್ಥಳಿಗಳನ್ನ ಹಾಕಿರುವಂತದ್ದು, ಅವರು ಗೌರವದಿಂದ ಸರ್ಕಾರಕ್ಕೆ ಬರೆದಿರೋದೆಲ್ಲ ದಾಖಲೆಗಳು ಕೂಡ ಈಗ ಕೂಡ ಲಭ್ಯ ಇದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕೆಂದ್ರೆ